ವೀಕ್ಷಕರ ನಮಸ್ಕಾರ. ಭಾರತ ತಂಡಕ್ಕೆ ಸಿಕ್ಕ ರೋಹಿತ್ ಶರ್ಮಾ ತಂದೆಯ ಹೌದು ವೀಕ್ಷಕರು, ಕೇವಲ ಎದುರಿಸಿದ 39 ಎಸೆತಗಳಲ್ಲಿ 205 ರನ್ ಸಿಡಿಸಿದ್ದು, ಹಾಗೆ ವೀಕ್ಷಕರ T20 ಫಾರ್ಮ್ಯಾಟ್ ಅಲ್ಲಿ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ. ಹೌದು ವೀಕ್ಷಕರು, ಇದೀಗ ಟೀಮ್ ಇಂಡಿಯಾ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು T20 ಕ್ರಿಕೆಟ್ಗೆ ನಿವೃತ್ತಿಯನ್ನು ಕೊಟ್ಟಿದ್ದು, ಹಾಗೆ ವೀಕ್ಷಕರು ಭಾರತ ತಂಡಕ್ಕೆ ಮತ್ತೊಬ್ಬ ರೋಹಿತ್ ಶರ್ಮಾ ಅಂತ ಆಟಗಾರ ಸಿಕ್ಕಿದ್ದು, ಹಾಗೆ ವೀಕ್ಷಕರು ಭಾರತ ತಂಡದ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯಾಗಿದೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ರೋಹಿತ್ ಶರ್ಮಾ ಅವರ ಮೇಲೆ ನಿಮಗೆ ಇರುವಂತಹ ಅಭಿಮಾನಿತನವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ದಯವಿಟ್ಟು ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ಮಾಡಿ. ಹೌದು ವೀಕ್ಷಕರೇ, ಭಾರತ ತಂಡದ ಮುಖ್ಯ ಆಟಗಾರನಾಗಿದ್ದ ರೋಹಿತ್ ಶರ್ಮಾ ಅವರು ಇದೀಗ ವೀಕ್ಷಕರೇ T20 ಕ್ರಿಕೆಟ್ಗೆ ನಿವೃತ್ತಿಯನ್ನು ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಭಾರತ ತಂಡಕ್ಕೆ ಪ್ರಮುಖ ಕೊಡುಗೆಯನ್ನು ನೀಡಿದ್ದು, ಹಾಗೆ ವೀಕ್ಷಕರೇ IPL ಪಂದ್ಯಾವಳಿಗಳಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ತಂಡದ ಪರ 5 ಬಾರಿ ತಂಡವನ್ನು ಚಾಂಪಿಯನ್ಸ್ ಮಾಡಿದ್ದಾರೆ. ಇನ್ನು ವೀಕ್ಷಕರೇ, ಭಾರತ ತಂಡಕ್ಕೆ ರೋಹಿತ್ ಶರ್ಮಾ ಅವರು ನೀಡಿರುವಂಥ ಕೊಡುಗೆಗಳು ವೀಕ್ಷಕರೇ ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ ಭಾರತ ತಂಡವನ್ನು ರೋಹಿತ್ ಶರ್ಮಾ ಅವರು ಫೈನಲ್ಗೆ ತೆಗೆದುಕೊಂಡು ಹೋಗಿದ್ದರು. ಹೌದು ವೀಕ್ಷಕರೇ, ಆ ಒಂದು ಹಂತದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ತಂಡವು ಹೀನಾಯವಾಗಿ ಸೋಲುಕೊಂಡಿತ್ತು. ಇನ್ನು ವೀಕ್ಷಕರೇ 2023ರ ODI ವರ್ಲ್ಡ್ ಕಪ್ನಲ್ಲಿ ರೋಹಿತ್ ಶರ್ಮಾ ಅವರು ಭಾರತ ತಂಡವನ್ನು ಮತ್ತೆ ಫೈನಲ್ಗೆ ತೆಗೆದೊಯ್ದಿದ್ದರು. ಅಲ್ಲೂ ಕೂಡ ವೀಕ್ಷಕರೇ ಭಾರತ ತಂಡವು ಫೈನಲ್ ಹಂತದಲ್ಲಿ ಒಂದೇ ಹೆಜ್ಜೆಯನ್ನು ಹಿಡಿಯಿತು. ಇನ್ನು ವೀಕ್ಷಕರೇ, ಇದೇ ವರ್ಷ 2024ರಲ್ಲೂ ಕೂಡ ಭಾರತ ತಂಡದ ನಾಯಕನಾಗಿ ತಂಡವನ್ನು ಮುನ್ನಡೆಸಿದ ರೋಹಿತ್ ಶರ್ಮಾ ಅವರು T20 ವರ್ಲ್ಡ್ ಕಪ್ ಅನ್ನು 17 ವರ್ಷಗಳ ನಂತರ ಭಾರತ ತಂಡಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಕೊಡುಗೆ ಜೊತೆಗೆ ಹಿಟ್ಮ್ಯಾನ್ ಅವರು T20 ಕ್ರಿಕೆಟ್ಗೆ ನಿವೃತ್ತಿಯನ್ನು ಕೊಟ್ಟಿದ್ದು, ಹಾಗೆ ವೀಕ್ಷಕರೇ ODI ಹಾಗೂ ಟೆಸ್ಟ್ ಫಾರ್ಮ್ಯಾಟ್ನಲ್ಲಿ ರೋಹಿತ್ ಶರ್ಮಾ ಅವರು ಇನ್ನೂ ಆಡಲಿದ್ದಾರೆ. ಇನ್ನು ವೀಕ್ಷಕರೇ, ಭಾರತ ತಂಡಕ್ಕೆ ಮತ್ತೊಬ್ಬ ರೋಹಿತ್ ಶರ್ಮಾ ಅವರಂಥ ಆಟಗಾರ ಸಿಕ್ಕಿದ್ದಾರೆ. ಹೌದು ವೀಕ್ಷಕರೇ, ಅವರು ಯಾರೂ ಇಲ್ಲ, ಅಭಿಷೇಕ್ ಶರ್ಮಾ. ಹೌದು ವೀಕ್ಷಕರೇ, ಇವರು IPL ಕರಿಯರ್ನಲ್ಲಿ 2023ರಲ್ಲಿ SRH ಕಡೆಗೆ ಭರ್ಜರಿಗೆ ಬ್ಯಾಟ್ ಬೀಸಿದರು. ಹೌದು ವೀಕ್ಷಕರೇ, ಆಸ್ಟ್ರೇಲಿಯಾದ ಟ್ರಾವಿಸ್ ಹೆಡ್ ಜೊತೆಗೂಡಿ ಇವರು ಓಪನಿಂಗ್ ಮಾಡುತ್ತಿದ್ದರು. ಇನ್ನು ವೀಕ್ಷಕರೇ, ಅಭಿಷೇಕ್ ಶರ್ಮಾ ಅವರು IPLನಲ್ಲಿ ಭರ್ಜರಿಗೆ ಪ್ರದರ್ಶನ ತೋರಿ SRH ತಂಡಕ್ಕೆ ಕೊಡುಗೆ ನೀಡಿದರು. ಇನ್ನು ವೀಕ್ಷಕರೇ, ಇದೇ ತಿಂಗಳು ನಡೆಯುವ ಜಿಂಬಾಬ್ವೆ ವಿರುದ್ಧದ T20 ಸರಣಿಗೆ ಅಭಿಷೇಕ್ ಶರ್ಮಾ ಅವರು ಆಯ್ಕೆಯಾಗಿದ್ದು, ಹಾಗೆ ವೀಕ್ಷಕರೇ ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಓಪನಿಂಗ್ ಬ್ಯಾಟಿಂಗ್ನಲ್ಲಿ ಕಣಕ್ಕಿಳಿಯಲಿದ್ದಾರೆ. ಹೌದು ವೀಕ್ಷಕರೇ, BCCI ಮಂಡಳಿಯು ಇವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಅವಕಾಶವನ್ನು ಪಡೆದುಕೊಂಡು ರೋಹಿತ್ ಶರ್ಮಾ ಅವರ ಸ್ಥಾನವನ್ನು ತುಂಬಲಿದ್ದಾರೆ. ಹಾಗೆ ವೀಕ್ಷಕರೇ, ಅಭಿಷೇಕ್ ಶರ್ಮಾ ಅವರ ಕರಿಯರ್ ಬ್ಯಾಟಿಂಗ್ ಸ್ಟೇಟಸ್ ನೋಡುವುದಾದರೆ IPL 2018ರಿಂದ 2024ರವರೆಗೆ 63 ಪಂದ್ಯಗಳನ್ನು ಆಡಿದ್ದಾರೆ. ಇನ್ನು ವೀಕ್ಷಕರು 155 ಸ್ಟ್ರೈಕ್ ರೇಟ್ನೊಂದಿಗೆ 1377 ರನ್ ಕಲೆ ಹಾಕಿದ್ದು, ಹಾಗೆ ವೀಕ್ಷಕರೇ ಅಭಿಷೇಕ್ ಶರ್ಮಾ ಅವರು IPLನಲ್ಲೂ ಕೂಡ ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ ಫಸ್ಟ್ ಕ್ಲಾಸ್ನಲ್ಲೂ ಕೂಡ 2017ರಿಂದ 2024ರವರೆಗೆ 24 ಪಂದ್ಯಗಳನ್ನು ಆಡಿದ್ದು, ಹಾಗೆ 1071 ರನ್ ಕಲೆ ಹಾಕಿ 70 ಸ್ಟ್ರೈಕ್ ರೇಟ್ನೊಂದಿಗೆ ಬ್ಯಾಟ್ ಬೀಸಿದ್ದಾರೆ. ವೀಕ್ಷಕರೇ, ಇದರ ಮೂಲಕ ಅಭಿಷೇಕ್ ಶರ್ಮಾ ಅವರು ಇದೀಗ ವೀಕ್ಷಕರೇ ಟೀಮ್ ಇಂಡಿಯಾ ತಂಡಕ್ಕೆ ಪಾದಾರ್ಪಣೆ ಮಾಡಿದ್ದು, ಹಾಗೆ ವೀಕ್ಷಕರೇ ಮುಂಬರುವ ಜಿಂಬಾಬ್ವೆ ವಿರುದ್ಧದ T20 ಸರಣಿಯಲ್ಲಿ ಓಪನಿಂಗ್ ಸ್ಥಾನದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಹೌದು ವೀಕ್ಷಕರು, ರೋಹಿತ್ ಶರ್ಮಾ ಅವರಂತೆ ಬ್ಯಾಟ್ ಬೀಸುವ ಅಭಿಷೇಕ್ ಶರ್ಮಾ ಅವರು ಒಂದು ಒಳ್ಳೆಯ ಸ್ಥಾನವನ್ನು ಭರ್ತಿ ಮಾಡಿಕೊಳ್ಳಲಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ಸ್ಪೋರ್ಟ್ಸ್ ಮಾಹಿತಿ ಅಪ್ಡೇಟ್ಸ್.